ಬೆಂಗಳೂರಿನಲ್ಲಿ ಮಳೆಗೆ ಬೃಹತ್ ಮರ ಧರೆಗುರುಳಿದೆ. ಜಯನಗರದ ಎಡೆಯೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ ನಿಲ್ದಾಣದ ಮೇಲೇನೆ ಬೃಹತ್ ಮರ ಉರುಳಿ ಬಿದ್ದಿದೆ. ಮರ ಬಿದ್ದಂತ ಪರಿಣಾಮ 2 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಖಾಸಗಿ ಆಸ್ಪತ್ರೆ ಮುಂಭಾಗದ 2 ವಿದ್ಯುತ್ ಕಂಬಗಳು, 2 ಕಂಬಗಳಿಗೂ ಕೂಡ ಹಾನಿಯಾಗಿದೆ. ಬೃಹದಾಕಾರದ ಮರ ಬಿದ್ದಿದೆ. ಜಯನಗರದ ಎಡೆಯೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಬುಡ ಸಮೇತ ಬಿದ್ದಿರೋದು ನೋಡಿ. ಬಸ್ ನಿಲ್ದಾಣದ ಮೇಲೇನೆ ಬಿದ್ದಿದೆ ಮರ. ಇದೀಗ ಅಲ್ಲಿ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ಸಿಬ್ಬಂದಿ ಇದ್ದಾರೆ ಸ್ಥಳದಲ್ಲಿ. ಮರ ಉರುಳಿ ಬಿದ್ದಂತ ಪರಿಣಾಮ 2 ವಿದ್ಯುತ್ ಕಂಬಗಳು, ಅಲ್ಲೇ ಇದ್ದಂತ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ರಸ್ತೆ ಸಂಚಾರಕ್ಕೂ ಕೂಡ ಅಡ್ಡಿಯಾಗಿದೆ. ಹಾಗಾಗಿ ತ್ವರಿತವಾಗಿ ಮರವನ್ನ ತೆರವುಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ರಸ್ತೆ ಇದೆ, ದ್ವಿಮುಖ ಸಂಚಾರ ಇದೆ. ಬಸ್ ನಿಲ್ದಾಣದ ಮೇಲೆ ಬಿದ್ದಿರುವಂತಹ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ನೋಡಿ. 2 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಓಡಾಡುವಂಥ ಜನರಿಗೆ ಏನೂ ಆಗಿಲ್ಲ. 2 ವೀಲರ್ ಪಾರ್ಕ್ ಮಾಡಿದ್ದಾರೆ, ಅಲ್ಲಲ್ಲೇ ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು, ಬಟ್ ಯಾವುದೇ ಜೀವಹಾನಿ ಆಗಿರ್ಬೋದು ಈ ರೀತಿಯಾದಂಥ ಘಟನೆಗಳು ಸಂಭವಿಸಿಲ್ಲ. ಬೃಹದಾಕಾರದ ಮರ ಆಗಿದ್ದರಿಂದ ತೆರವುಗೊಳಿಸುವುದಕ್ಕೂ ಕೂಡ ಬಹಳ ಸಮಯ ಹಿಡಿತಾ ಇದೆ. ಕೊಂಬೆಗಳನ್ನು ಕತ್ತರಿಸ್ತಾ ಇದ್ದಾರೆ. ಈಗ ಸಿಬ್ಬಂದಿ ಎಲ್ಲ ಒಟ್ಟಾಗಿ ಮರ ತೆರವು ಕಾರ್ಯ ಮಾಡ್ತಾ ಇದ್ದಾರೆ. ವಾಹನ ಸಂಚಾರಕ್ಕೆ ದಾರಿಯನ್ನ ಮಾಡಿಕೊಡ್ಲಾಗ್ತಾ ಇದೆ. ಬುಡ ಸಮೇತವಾಗಿ ಉರುಳಿ ಬಿದ್ದಿದೆ ಮರ. ಸಾಮಾನ್ಯವಾಗಿ ಹೇಳ್ತೀವಿ ಬೇಸಿಗೆ ಸಂದರ್ಭದಲ್ಲೆಲ್ಲ ಒಣ ಮರಗಳನ್ನ ತೆರವುಗೊಳಿಸಲಾಗುತ್ತೆ ಅಂತ. ಬಿಬಿಎಂಪಿ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ಬಟ್ ಈ ರೀತಿಯಾಗಿ ಮಳೆ ಬಂದಂತ ಸಂದರ್ಭ ಮರಗಳು ಉರುಳಿ ಬೀಳುವಂತ ಘಟನೆಗಳು ಕೂಡ ಅಲ್ಲಲ್ಲಿ ನಡೀತಾ ಇರುತ್ತೆ.